ಇನ್ನು ಹೆಚ್ಚಿನ ವಿಡಿಯೋಗಳಿಗಾಗಿ GK ಫೈನಲ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ಪಡೆಯಲು ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. GK ಫೈನಲ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್ಗೆ ತಮಗೆ ಸ್ವಾಗತ. ಕಂಪ್ಯೂಟರ್ ಸಾಕ್ಷರತಾ ಪರೀಕ್ಷೆಯ ಡಿಜಿಟಲ್ ಸರ್ಟಿಫಿಕೇಟ್ ಡೌನ್ಲೋಡ್ ಮಾಡುವ ವಿಧಾನದ ಬಗ್ಗೆ ನೋಡೋಣ. ಮೊದಲಿಗೆ ನಾವು ಗೂಗಲ್ ಬ್ರೌಸರ್ನಲ್ಲಿ ಬಂದುಬಿಟ್ಟು CLT ಡಿಜಿಟಲ್ ಸರ್ಟಿಫಿಕೇಟ್ ಡೌನ್ಲೋಡ್ ಅಂತಲೂ ಸರ್ಚ್ ಮಾಡಬೇಕು. ನಂತರ ಇದರಲ್ಲಿ ಕಿಯೋನಿಕ್ಸ್ ಸ್ಕೋರ್ ಕಾರ್ಡ್ ಲಾಗಿನ್ ಎಂಬ ಪುಟದ ಮೇಲೆ ಕ್ಲಿಕ್ ಮಾಡಬೇಕು. ನಂತರ ನಾವು ಲಾಗಿನ್ ಎಂಬ ಪುಟಕ್ಕೆ ಪ್ರವೇಶವನ್ನು ಪಡೆಯುತ್ತೇವೆ. ಇಲ್ಲದಿದ್ದಲ್ಲಿ ವೆಬ್ಸೈಟ್ ಬಾರ್ನಲ್ಲಿ ಬಂದುಬಿಟ್ಟು ವೆಬ್ಸೈಟ್ ವಿಳಾಸವನ್ನು ನಮೂದಿಸಿದ ನಂತರ ಕಂಪ್ಯೂಟರ್ ಸಾಕ್ಷರತಾ ಪರೀಕ್ಷೆ ಎಂಬ ವೆಬ್ಸೈಟ್ ವಿಳಾಸದ ಮುಖಪುಟಕ್ಕೆ ಪ್ರವೇಶವನ್ನು ಪಡೆಯುತ್ತೇವೆ. ನಂತರ ಇದರಲ್ಲಿ ಡೌನ್ಲೋಡ್ನಲ್ಲಿ ಸಬ್ಮೆನು ಆದಂತಹ ಸ್ಕೋರ್ ಕಾರ್ಡ್ ಡಿಜಿಟಲ್ ಸರ್ಟಿಫಿಕೇಟ್ ಮೇಲೆ ಕ್ಲಿಕ್ ಮಾಡಿದ ನಂತರವೂ ಸಹ ನಾವು ಲಾಗಿನ್ ಎಂಬ ಪುಟಕ್ಕೆ ಪ್ರವೇಶವನ್ನು ಪಡೆಯುತ್ತೇವೆ. ಲಾಗಿನ್ ಎಂಬ ಪುಟಕ್ಕೆ ಪ್ರವೇಶವನ್ನು ಪಡೆದ ನಂತರ ಇದರಲ್ಲಿ ಸಿಬ್ಬಂದಿಯ KGRD ಸಂಖ್ಯೆಯನ್ನು ನಮೂದಿಸಬೇಕು. ನಂತರ ಪಾಸ್ವರ್ಡನ್ನು ನಮೂದಿಸಿ ಲಾಗಿನ್ ಮೇಲೆ ಕ್ಲಿಕ್ ಮಾಡಬೇಕು. ಲಾಗಿನ್ ಮೇಲೆ ಕ್ಲಿಕ್ ಮಾಡಿದ ನಂತರ ಇದರಲ್ಲಿ ನಾವು ಎಕ್ಸಾಮ್ ರಿಸಲ್ಟ್ ಎಂಬ ಸ್ಕ್ರೀನನ್ನು ಕಾಣುತ್ತೇವೆ. ಈ ಎಕ್ಸಾಮ್ ರಿಸಲ್ಟ್ನಲ್ಲಿ ನಾವು ಬಂದುಬಿಟ್ಟು ಇದರಲ್ಲಿ ಸ್ಕೋರ್ ಕಾರ್ಡನ್ನು ಪಡೆಯಲು ಸ್ಕೋರ್ ಕಾರ್ಡ್ ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಬೇಕು. ಇಲ್ಲದಿದ್ದಲ್ಲಿ ನಾವು ಡಿಜಿಟಲ್ ಸರ್ಟಿಫಿಕೇಟನ್ನು ಪಡೆಯಬೇಕಾಗಿದ್ದಲ್ಲಿ ಡಿಜಿಟಲ್ ಸರ್ಟಿಫಿಕೇಟ್ ಡೌನ್ಲೋಡ್ ಮೇಲೆ ನಾವು ಕ್ಲಿಕ್ ಮಾಡಬೇಕು. ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿದ ನಂತರ ಡೌನ್ಲೋಡ್ ಆದಂತಹ ಫೈಲನ್ನು ಓಪನ್ ಮಾಡಬೇಕು. ಸಿಗ್ನೇಚರ್ ನಾಟ್ ವೆರಿಫೈಡ್ ಅಂತಲೂ ಇರುತ್ತದೆ. ಈ ಸಿಗ್ನೇಚರನ್ನು ವೆರಿಫೈಡ್ ಮಾಡಲು ಈಗಾಗಲೇ ಡೌನ್ಲೋಡ್ ಮಾಡಿದಂಥ ಫೈಲ್ನಲ್ಲಿ ಬಂದುಬಿಟ್ಟು ಇದರಲ್ಲಿ ಆಲ್ವೇಸ್ ಓಪನ್ ಅಡಾಬ್ ರೀಡರ್ ಮೇಲೆ ಕ್ಲಿಕ್ ಮಾಡಬೇಕು. ನಂತರ ವೆರಿಫೈಯಿಂಗ್ ಆಲ್ ಸಿಗ್ನೇಚರ್ ಅಂತಲೂ ಬರುತ್ತದೆ. ನಂತರ ಸಿಗ್ನೇಚರ್ ವ್ಯಾಲಿಡ್ ಅಂತಲೂ ನಾವು ನೋಡಬಹುದು. ಈ ರೀತಿಯಾಗಿ ನಾವು ಕಂಪ್ಯೂಟರ್ ಸಾಕ್ಷರತಾ ಪರೀಕ್ಷೆಯ ಪ್ರಮಾಣ ಪತ್ರವನ್ನು ಡೌನ್ಲೋಡ್ ಮಾಡಿಕೊಳ್ಳಬಹುದು. ಈ ಡೌನ್ಲೋಡ್ ಆದಂಥ ಫೈಲನ್ನು ನಾವು ಪ್ರಿಂಟ್ ಸಹ ಪಡೆದುಕೊಳ್ಳಬಹುದು. ಇಲ್ಲಿಯವರೆಗೆ ವಿಡಿಯೋ ವೀಕ್ಷಣೆ ಮಾಡಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಧನ್ಯವಾದ.